ಮಾಡುವಂತಾಗುತ್ತೆ. ಆದರೆ ಇನ್ ದ ಮೆಡಿಕಲ್ ಸೆಟಪ್ ಅಕಸ್ಮಾತ್ ಅವರ ಕೈ ತೊಳೆದ್ರೆ ಇಟ್ ಈಸ್ ನಾಟ್ ಆಕ್ಚುಲಿ ದ ಡಿಸ್ಕ್ರಿಮಿನೇಷನ್. ಇನ್ನೂ ಒಂದೇನಂದ್ರೆ ಹಾಗಂತ ಮೆಡಿಕಲ್ ಸೆಟಪ್ ಅಲ್ಲಿ 10 ಜನ ಬರುವಾಗ 5 ಜನ ಕೈ ತೊಳ್ಕೊಳ್ಳೋದೇ ಮುಖ್ಯ 6 ಗಂಟೆಗೆ ಮಾಡಿದ್ರೆ ದಟ್ಸ್ ದ ಡಿಸ್ಟ್ರಿಬ್ಯೂಷನ್. ಈ ಶುಡ್ ಯೂಸ್ ಎವ್ರಿ ಪೇಷಂಟ್ ಅನ್ನ ಅಟೆಂಡ್ ಮಾಡ್ತಾಗೂ ಕೂಡ he should wash his hands. That is the ಗೈಡ್ಲೈನ್ಸ್ ಅಲ್ಲಿ ಇರುತ್ತೆ. ಯಾಕೆ ಹೇಳ್ತೀನಂದ್ರೆ ಹಾಸ್ಪಿಟಲ್ ಅಲ್ಲಿ ಬರುವಂತ ಪ್ರತಿಯೊಂದು ಪೇಷಂಟ್ ನ ಅವರು ಯಾವ ದೃಷ್ಟಿಲಿ ನೋಡ್ಬೇಕು, HIV ಪಾಸಿಟಿವ್ ಅಂತಲ್ಲ, ಎಲ್ಲರಿಗೂ ಏನಾದರೂ ಒಂದು ಇನ್ಫೆಕ್ಷನ್ ಇರುತ್ತೆ ಅಂತ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಹಾಗಾಗಿ ಯೂಸ್ ಟು ಯೂಸ್ ದಟ್ ಪ್ರಿಕಾಷನರಿ ಮೆಜರ್ಸ್ ಟು ಎವ್ರಿ ಪೇಷಂಟ್, ನಾಟ್ ಒನ್ ಪೇಷಂಟ್. ಒಬ್ಬೊಬ್ಬರನ್ನ ಮಾತ್ರ ಮಾಡುವಾಗಿಲ್ಲ, ಎಲ್ರಿಗೂ ಮಾಡಬೇಕು. ನೆಕ್ಸ್ಟು ಇದನ್ನಾಗಲೇ ಹೇಳಿದೆ ಅಲ್ಲ ನಾನು ನಿಮಗೆ ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ. ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂದರೆ ಡಿಸ್ಕ್ರಿಮಿನೇಷನ್ ಅಂದರೆ ಏನು ಅಂತ ಹೇಳಿದೆ. ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಸೆಕ್ಷನ್ 3 ಬರುತ್ತೆ. ಎಂಪ್ಲಾಯ್ಮೆಂಟಲ್ಲಿ ನಿಮಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಇದನ್ನು ಪ್ರೈವೇಟ್ ಸೆಕ್ಟರ್ ಫಸ್ಟ್ ಟೈಮಲ್ಲಿ ನಾನು ಕಾನೂನು ಇಂಡಿಯಾದಲ್ಲಿ ಬಂದಿರೋದು. ದಿಸ್ HIV/AIDS ಲಾ ವಿಚ್ ಬ್ರಿಂಗ್ಸ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ ವಿತ್ ಇನ್ ದಿ ಆರ್ಬಿಟ್ ಆಫ್ ಡಿಸ್ಕ್ರಿಮಿನೇಷನ್. ಅಂದರೆ ಮೊದಲಿದ್ದು ಬರೀ ಕಾನ್ಸ್ಟಿಟ್ಯೂಷನ್ ನಿಮಗೆ ಗೌರ್ಮೆಂಟ್